Is the the is a definite article, something specific, one of a kind. Dear student, the is a special word that helps us point to something specific. ಅಂದ್ರೆ the ನಂತ ಒಂದು ಎಂತ ಸ್ಪೆಷಲ್ ರೂಲ್ ನಂಬರ್ 1 ನೋಡಿ. When there is a only one, think about things that are unique in our world. Dear student, the ನಾವು ಎಲ್ಲಿ ಬಳಸ್ತೀವಿ? Hello dear student, welcome to my new video. Here Yuvraj from EV Talk channel. Dear student, ಇವತ್ತು ಮತ್ತೊಂದು ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಬಂದ್ಬಿಟ್ಟು ದ ಮ್ಯಾಜಿಕ್ ವರ್ಡ್ ದ. ಗೆಟ್ ರೆಡಿ ಟು ಡಿಸ್ಕವರ್ ದ ಸ್ಪೆಷಲ್ ಪವರ್ ಆಫ್ ದಿಸ್ ಟಿನಿ ಬಟ್ ಇಂಪಾರ್ಟೆಂಟ್ ವರ್ಡ್. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಆರ್ಟಿಕಲ್ಸ್. ಆರ್ಟಿಕಲ್ಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ಲಿಷ್ ಗ್ರಾಮರ್ ಟಾಪಿಕ್ ಅಂತ ನಿಮ್ಗೆ ಗೊತ್ತಿದೆ. ಸೊ ನಾನು ಆರ್ಟಿಕಲ್ಸ್ ಮೇಲೆ ಆಲ್ರೆಡಿ 3 to 4 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಾನು ವಿ ಟಾಕ್ ಯೂಟ್ಯೂಬ್ ಚಾನಲ್ ಅಲ್ಲಿ. ಆ ವಿಡಿಯೋ ಕೂಡ ನೀವು ನೋಡಬಹುದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಬಟ್ ನೀವು ಕಂಪೇರ್ ಮಾಡಿದ್ರೆ ಆ ವಿಡಿಯೋ ಮತ್ತು ಈ ವಿಡಿಯೋ ಕಂಪೇರ್ ಮಾಡಿದ್ರೆ ಈ ವಿಡಿಯೋದಲ್ಲಿ ತುಂಬಾನೇ ಸ್ಪೆಷಲ್ ಆಗಿದೆ, ಜೊತೆಗೇನೆ ತುಂಬಾನೇ ಈಸಿ ಆಗಿ, ಕ್ಲಿಯರ್ ಆಗಿ, ಜೊತೆಗೇನೆ ತುಂಬಾನೇ ಡೀಪ್ ಆಗಿ ನಿಮಗೆ ಈ ಆರ್ಟಿಕಲ್ ಅಥವಾ ಯೂಸ್ ಆಫ್ ದ ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಯೂಸ್ ಆಫ್ ಎ ಅಂಡ್ ಯೂಸ್ ಆಫ್ ಆನ್ ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋ ಕೂಡ ನೋಡಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಅದ್ರ ಲಿಂಕ್ ಕೂಡ ಇದೆ. ಸೊ ಇವತ್ತು ಮ್ಯಾಜಿಕ್ ವರ್ಡ್ ದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ದ ನಾವು ಎಲ್ಲಿ ಬಳಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ತುಂಬಾನೇ ಈಸಿಯಾಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಲೆಟ್ಸ್ ಮೂವ್ ಆನ್ ದ ಯೂಸ್ ಆಫ್ ದ. ಸಿ ಡಿಯರ್ ಸ್ಟೂಡೆಂಟ್, ವಾಟ್ ಈಸ್ ದ? ಹಾಗಾದ್ರೆ ದ ಅಂದ್ರೆ ಏನು? ದ ಈಸ್ ಅ ಡೆಫಿನೆಟ್ ಆರ್ಟಿಕಲ್. ದ ಅನ್ನೋದು ಒಂದು ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ನಾವು ನೋಡಿ, ದ ಈಸ್ ಒನ್ ಆಫ್ ದಿ ಡೆಫಿನೆಟ್ ಆರ್ಟಿಕಲ್ ಅಂತ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್, ದ ಈಸ್ ಅ ಸ್ಪೆಷಲ್ ವರ್ಡ್ that helps us point to something specific. The ಅನ್ನಂತ ಎಂತ ಸ್ಪೆಷಲ್ ವರ್ಡ್ ಅಂತಾನೆ, it can helps us to point out something specific ಅನ್ನ ಪಾಯಿಂಟ್ ಔಟ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಸಮಥಿಂಗ್ ಸ್ಪೆಸಿಫಿಕ್ ಅಂದ್ರೆ it tells us we are talking about something we already know about. ಅಂದ್ರೆ ನಾವು ಯಾವ ವಸ್ತುವಿನ ಬಗ್ಗೆ ಇಲ್ಲಿ ಮಾತಾಡ್ತಿರ್ತೀವಿ ಅಂದ್ರೆ, ಯಾವಾಗ ನಾವು ದ ಬಳಸ್ತೀವಿ ಅಂತಂದ್ರೆ ಆಲ್ರೆಡಿ we know about it, ನಮ್ಗೆ ಅದ್ರ ಬಗ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅದನ್ನ ಮಾತಾಡ್ಬೇಕಾದ್ರೆ ನಾವು ಏನ್ ಮಾಡ್ತೀವಿ, ಇಲ್ಲಿ ಈ ದ ಅನ್ನೋಂತ ಒಂದು ಆರ್ಟಿಕಲ್ ಅನ್ನ ಬಳಸ್ತೀವಿ, ಆಲ್ರೆಡಿ ನೋ ಅಬೌಟ್. ನೆಕ್ಸ್ಟ್, ಒನ್ ಆಫ್ ಎ ಕೈಂಡ್ ಆರ್ ವೆನ್ ದೇರ್ ಇಸ್ ಓನ್ಲಿ ಒನ್ ಥಿಂಗ್ ಲೈಕ್ ಇಟ್ ಇನ್ ದ ವರ್ಲ್ಡ್. ಅಂದ್ರೆ ಜಗತ್ತಿನಲ್ಲಿ ಒಂದೇ ಇರುವಂತ ವಸ್ತು. ಎಕ್ಸಾಂಪಲ್, ಯುನಿಕ್ ಥಿಂಗ್ಸ್, ಸಮಥಿಂಗ್ ಯುನಿಕ್. ದ ಸನ್ ಇರ್ಬೋದು, ದ ಮೂನ್ ಇರ್ಬೋದು, ಏನಾದ್ರು. ಸೊ ನೆಕ್ಸ್ಟ್ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಎಕ್ಸಾಂಪಲ್ ಮುಖಾಂತರ ಅರ್ಥ ಆಗುತ್ತೆ. ಸೊ ಈ ತರನಾಗಿ ನಾವು ಈ ದ ಅನ್ನುವಂತ ಒಂದು ಡೆಫಿನೆಟ್ ಆರ್ಟಿಕಲ್ ಅನ್ನ ಬಳಸ್ತೀವಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಆರ್ಟಿಕಲ್ಸ್ 2 ಟೈಪ್ಸ್ ಆಫ್ ಆರ್ಟಿಕಲ್ಸ್ ಬರುತ್ತೆ, ಡೆಫಿನೆಟ್ ಅಂಡ್ ಇನ್ಡೆಫಿನೆಟ್ ಆರ್ಟಿಕಲ್ಸ್ ಅಂತ. ಆಲ್ರೆಡಿ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಇನ್ಡೆಫಿನೆಟ್ ಆರ್ಟಿಕಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಇವತ್ತು ಡೆಫಿನೆಟ್ ಆರ್ಟಿಕಲ್ ದ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ದಯವಿಟ್ಟು ಎಂಡ್ ವರೆಗೆ ನೋಡಿ, ಯಾಕಂತಂದ್ರೆ ತುಂಬಾನೇ ಡಿಫ್ರೆಂಟ್ ಆಗಿರುವಂತ ವಿಡಿಯೋ ಇದೆ. ನೀವು ಇದಕ್ಕಿಂತ ಮುಂಚೆ ನೋಡಿರ್ಬೋದು, ಆರ್ಟಿಕಲ್ ಸಂಬಂಧಪಟ್ಟಾಗಿ ಬೇರೆ ವಿಡಿಯೋಸ್ ನೋಡಿರ್ಬೋದು, ಅಥವಾ ನಂದೇ ವಿಡಿಯೋ ನೋಡಿರ್ಬೋದು. ಬಟ್ ಅವೆಲ್ಲ ವಿಡಿಯೋಕ್ಕಿಂತ ಸಮಥಿಂಗ್ ಬೇರೆ ಇರುವಂತ ಒಂದು ಕಂಟೆಂಟ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೀರಿಯರ್ ರೂಲ್ 1 ಅಂತ ಬಂದಾಗ, when there is only one. ಸೊ ನಾವು ಆರ್ಟಿಕಲ್ ಅನ್ನು ಮೊದಲನೇದಾಗಿ ಎಲ್ಲಿ ಬಳಸ್ತೀವಪ್ಪ ಅಂತಂದ್ರೆ, ಥಿಂಕ್ ಅಬೌಟ್ ಥಿಂಗ್ಸ್ ದಟ್ ಆರ್ ಯುನಿಕ್ ಇನ್ ಅವರ್ ವರ್ಲ್ಡ್. ಅಂದ್ರೆ ಯಾವುದು ಯುನಿಕ್ ಆಗಿದೆ ನಮ್ಮ ಜಗತ್ತಿನಲ್ಲಿ ಅಥವಾ ಒಂದೇ ಇದೆ ಅಲ್ಲಿ, ಅದಕ್ಕಿಂತ ಮುಂಚೆ ನಾವು ದ ಅನ್ನೋಂತ ಒಂದು ಈ ಆರ್ಟಿಕಲ್ ಅನ್ನ ಬಳಸ್ತೀವಿ. ಯಾವುದು? ಲೈಕ್ ದ ಸನ್, ದೇರ್ ಇಸ್ ದ ಓನ್ಲಿ ಒನ್ ಸನ್ ಇನ್ ಅವರ್ ಸೋಲಾರ್ ಸಿಸ್ಟಮ್. ಅಂದ್ರೆ ದ ಸನ್ ಅಂದ್ರೆ ನೋಡಿ, ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ದೇರ್ ಇಸ್ ದ ಓನ್ಲಿ ಒನ್ ಸನ್. ಹೌದಾ? ನಾವಿಲ್ಲಿ ಬೇರೆ ನೋಡಲ್ಲ, ಓನ್ಲಿ ಒನ್ ಸನ್ ಇಸ್ ದೇರ್ ಇನ್ ಅವರ್ ಸೋಲಾರ್ ಸಿಸ್ಟಮ್. ನೆಕ್ಸ್ಟ್, ದ ಮೂನ್. ಹೌದಾ? ಅವರ್ ಅರ್ತ್ ಹ್ಯಾಸ್ ಜಸ್ಟ್ ಒನ್ ಮೂನ್. ಸೊ ಇದು ಕೂಡ ಒಂದೇ ಇದೆ, ಅಂದ್ರೆ ಓನ್ಲಿ ಒನ್. ನೆಕ್ಸ್ಟ್, ದ ಸ್ಕೈ. ಹೌದಾ? ನೋಡಿ, ದ ಸ್ಕೈ ಅಂತ ಬರುತ್ತೆ. ದ ಸ್ಕೈ ಅಬೌವ್ ಅಸ್ ಇಸ್ ಒನ್ ಸ್ಪೆಷಲ್ ಪ್ಲೇಸ್. ನೆಕ್ಸ್ಟ್, ದ ಅರ್ತ್, ಅವರ್ ಹೋಮ್ ಪ್ಲಾನೆಟ್ is unique. Okay, the earth, the sky, the moon, the sun. ಹಾಗಾದ್ರೆ ಇಲ್ಲಿನ ದ ನ ಎಲ್ಲಿ ಬಳಸ್ತೀವಿ ಅಂತಂದ್ರೆ, when there is a only one. Okay, I hope you understood. Dear students, ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲಪ್ಪ ಅಂತಂದ್ರೆ, ಏನಾದರೂ ಕನ್ಫ್ಯೂಷನ್ ಇದ್ರೆ, you can ask me on the comment box. I will reply there. Okay, let's move on the second rule. When we have already talked about it. ನಾನು ಅವಾಗಲೇ ಹೇಳ್ತಿದ್ನಲ್ಲ, ಆಲ್ರೆಡಿ ನಮ್ಗೆ ಗೊತ್ತಿರುವಂತ ವಿಷಯ ಅಥವಾ ಆಲ್ರೆಡಿ ನಾವು ಮಾತಾಡಿರುವಂತ ವಿಷಯದ ಬಗ್ಗೆ ನಾವು ಹೇಳ್ಬೇಕಾದ್ರೆ ಈ ದ ಅನ್ನಂತ ಆರ್ಟಿಕಲ್ ಅನ್ನ ಬಳಸ್ತೀವಿ. ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್ ವಿತ್ ಡಾಗ್. ಒಂದು ಡಾಗ್ ಎಕ್ಸಾಂಪಲ್ ನಾನು ನಿಮಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ನೋಡಿ. ಓಕೆ, ಫಸ್ಟ್ ಟೈಮ್ ನಾವು ಯಾವ ರೀತಿ ಹೇಳ್ತೀವಿ? ಐ ಹ್ಯಾವ್ ಅ ಡಾಗ್. ವಿ ಡೋಂಟ್ ನೋ ವಿಚ್ ಡಾಗ್ ಎಟ್. ನಮ್ಗೆ ಗೊತ್ತಿಲ್ಲ ಯಾವ ಡಾಗ್ ಅಂತ, ಬಟ್ ಐ ಹ್ಯಾವ್ ಡಾಗ್, ಒಂದು ನಾಯಿ ಇದೆ. ಬಟ್
ಸೆಕೆಂಡ್ ಟೈಮ್ ಹೇಳ್ಬೇಕಾದ್ರೆ ದ ಡಾಗ್ ಈಸ್ ವೆರಿ ಫ್ಲಫಿ. ನೋಡಿ, ಡಾಗ್ ಈಸ್ ವೆರಿ ಫ್ಲಫಿ. ನೌ ವಿ ನೋ ವಿಚ್ ಡಾಗ್ ವಿ ಮೀನ್. ನಾವು ನೆಕ್ಸ್ಟ್ ಸೆಕೆಂಡ್ ಟೈಮ್ ಯಾವ ತರ ಹೇಳ್ತೀವಿ? ದ ಡಾಗ್ ಇಸ್ ವೆರಿ ಫ್ಲಫಿ. ಆ ನಾಯಿ ತುಂಬಾನೇ ಫ್ಲಫಿ ಆಗಿದೆ ಅಂತ ಹೇಳ್ತೀವಿ. ಅದು ಯಾವ ನಾಯಿ ಅಂತ ನಮ್ಗೆ ಗೊತ್ತಿದೆ. ನೋಡಿ, ಮೊದಲು ಫಸ್ಟ್ ಟೈಮ್ ಹೇಳ್ಬೇಕಾದ್ರೆ ಆ ಥರ ಹೇಳ್ತಾರೆ ನಾವು, ಐ ಹ್ಯಾವ್ ಡಾಗ್, ಒಂದು ನಾಯಿ ಇದೆ, ಬಟ್ ಅದ್ರ ಬಗ್ಗೆ ಎಕ್ಸಾಕ್ಟ್ ಆಗಿ ಏನು ಗೊತ್ತಿಲ್ಲ, ಅದು ಇಂಡೆಫಿನೆಟ್ ಆಗಿ ಹೇಳ್ತಿದ್ವಿ. ಬಟ್ ಸೆಕೆಂಡ್ ಟೈಮ್ ಹೇಳ್ಬೇಕಾದ್ರೆ ಡೆಫಿನೆಟ್ ಆಗಿ ಹೇಳ್ತಾ ಇದೀವಿ, ದ ಡಾಗ್ ಇಸ್ ವೆರಿ ಫ್ಲಫಿ, ಆ ನಾಯಿ ತುಂಬಾನೇ ಫ್ಲಫಿ ಆಗಿದೆ ಅಂತ. ಸೊ ಹೀಗಾಗಿ ನಾವು ದ ಅನ್ನೋ ಒಂದು ಆರ್ಟಿಕಲ್ ಅನ್ನು ಬಳಸ್ತಾ ಇದೀವಿ. ಅಂದ್ರೆ ಆಲ್ರೆಡಿ talked about it, we have already talked about it, already have known about it. Okay, we use the because we have already mentioned the dog. So now the ಯಾವ್ದು ಬಳಸ್ತೀವಿ ಇಲ್ಲಿ? Because we have already mentioned the dog ಅಂತ. Okay, let's move on the next rule. Rule 3 ನೋಡಿ ಇಲ್ಲಿ, when it's special in that place. ಆ ಪ್ಲೇಸ್ ಅಲ್ಲಿ ಒಂದು ಸ್ಪೆಷಲ್ ಆಗಿರುತ್ತೆ, ಅದು ಥಿಂಗ್ಸ್ ಅಥವಾ ಪ್ಲೇಸ್ ಇದೆ, ಅಥವಾ ಏನೋ ಒಂದು ಪ್ಲೇಸ್ ಇರ್ಬೋದು, ಅಥವಾ ಒಂದು ಥಿಂಗ್ಸ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಸೊ ಅದರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅದು ಎಲ್ಲರಿಗೂ ಗೊತ್ತಿರುವಂಥ ಪ್ಲೇಸ್ ತುಂಬಾನೇ ಸ್ಪೆಷಲ್ ಆಗಿರುವಂತ ಇರಬೇಕಾದ್ರೆ ನಾವು ದ ಅನ್ನೋಂಥ ಒಂದು ಆರ್ಟಿಕಲ್ ಅನ್ನು ಬಳಸ್ತೀವಿ. ಯಾವ ರೀತಿ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ. ಎಕ್ಸಾಂಪಲ್ ಮುಖಾಂತರ ಹೋದ್ರೆ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಥಿಂಕ್ ಅಬೌಟ್ ಯುವರ್ ಹೋಮ್ ಆರ್ ಸ್ಕೂಲ್. ನಿಮ್ಮ ಮನೆ ಅಥವಾ ಒಂದು ಶಾಲೆ ಬಗ್ಗೆ ಥಿಂಕ್ ಮಾಡಿ. ಥಿಂಗ್ಸ್ ದಟ್ ಆರ್ ಸ್ಪೆಷಲ್ ಟು ಯುವರ್ ಫ್ಯಾಮಿಲಿ ಆರ್ ಏರಿಯಾಸ್. ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ತುಂಬಾನೇ ಸ್ಪೆಷಲ್ ಆಗಿರುವಂತ ಒಂದು ಇರಬಹುದು. ಓಕೆ, ಒಂದು ಹೋಮ್ ಅಂತ ತಗೊಂಡಾಗ ನೋಡಿ, ಅಟ್ ಹೋಮ್ ಅಂತ ನಿಮ್ಮ ಮನೆ ಅಂತ ಬಂದಾಗ, ಡ್ಯಾಡ್ ಕ್ಯಾನ್ ಐ ಬಾರೋ ದ ಕಾರ್, ಕ್ಯಾನ್ ಐ ಬಾರೋ ದ ಕಾರ್. ನೋಡಿ, ವಿ ಮೀನ್ ಅವರ್ ಫ್ಯಾಮಿಲಿ ಕಾರ್, ದ ಒನ್ ವಿ ಆಲ್ ನೋ ಅಬೌಟ್ ಇಟ್. ಸೊ ಒಂದು ಫ್ಯಾಮಿಲಿ ಕಾರ್ ಇದೆ, ಸೊ ಅದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಗೊತ್ತಿದೆ. ಸೊ ಅದ್ರ ಬಗ್ಗೆ ನಾವು ಹೇಳ್ಬೇಕಾದ್ರೆ ಏನಂತ ಕರಿತೀವಿ? ಡ್ಯಾಡ್ ಕ್ಯಾನ್ ಐ ಬಾರೋ ದ ಕಾರ್. ನೋಡಿ, ಅದು ನಮ್ದೇ ಕಾರು, ಎಲ್ಲರಿಗೂ ಗೊತ್ತಿದೆ. ಸೊ ಅಂತ ತರಬೇಕಾದ್ರೆ ನಾವು ದ ಅಂತ ಆರ್ಟಿಕಲ್ ಬಳಸ್ತೀವಿ. ಇನ್ ಕೇಸ್ ನಮ್ಮ ಫ್ಯಾಮಿಲಿಯಲ್ಲಿ ಕಾರ್ ಇಲ್ಲ, ಅದು ನಮ್ಗೆ ಗೊತ್ತೇ ಇಲ್ಲ, ಅವನು ದ ಬಳಸಲ್ಲ. ಯಾಕಂತಾರೆ ನೋ ಡೋಂಟ್ ನೋ ಅಬೌಟ್ ಇಟ್. ನೆಕ್ಸ್ಟ್, ಇನ್ ಯುವರ್ ಏರಿಯಾ. ನೋಡಿ, ನಿಮ್ಮ ಏರಿಯಾದಲ್ಲಿ ಒಂದು ಪಾರ್ಕ್ ಇದೆ, ಲೆಟ್ಸ್ ಗೋ ಟು ದ ಪಾರ್ಕ್. ಲೆಟ್ಸ್ ಗೋ ಟು ದ ಪಾರ್ಕ್. ಯಾಕಂದ್ರೆ ವಿ ಮೀನ್ ದ ಪಾರ್ಕ್ ನಿಯರ್ ಅವರ್ ಹೌಸ್, ದ ಒನ್ ವಿ ಯೂಸುವಲ್ ವಿಸಿಟ್. ನಾವು ಆಲ್ರೆಡಿ ಸಾಕಷ್ಟು ವಿಸಿಟ್ ಮಾಡಿದ್ವಿ, ಅದಕ್ಕೆ ಪಾರ್ಕ್ ಸಾಕಷ್ಟು ಸರಿ ಹೋಗಿದ್ವಿ, ಹೋಗ್ತಾನೆ ಇರ್ತೀವಿ. ಅಂತ ಪಾರ್ಕ್ ಮಾತಾಡ್ಬೇಕಾದ್ರೆ ಲೆಟ್ಸ್ ಗೋ ಟು ದ ಪಾರ್ಕ್. ನೋಡಿ, ಇಲ್ಲಿ ಎಕ್ಸಾಂಪಲ್ ಜೊತೆ ಕಾನ್ಸೆಪ್ಟ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಲೆಟ್ಸ್ ಗೋ ಟು ದ ಪಾರ್ಕ್ ಅಂದ್ರೆ, ಪಾರ್ಕ್ ಅಂದ್ರೆ ನಿಯರ್ ಅವರ್ ಹೌಸ್, ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದೆ, ಯೂಶುವಲಿ ವಿ ವಿಸಿಟ್ ದೇರ್. ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ದ ಅಂತ ಬಳಸ್ತೀವಿ. ನೆಕ್ಸ್ಟ್, ಕಾರ್. ಇಟ್ ಈಸ್ ದ ಕಾರ್, ಅದೊಂದು ಕಾರ್ ಅಂತ ನೋಡಿ. ಎ ಅಂತ ಬೇರೆ ಕಡೆ ಬಳಸ್ತೀವಿ ನಾವು, ಈ ಡೆಫಿನೆಟ್ ಆಗಿ ಹೇಳ್ಬೇಕಾದ್ರೆ ಎ ಕಾರ್ ಅಂತ ಬಳಸಬಹುದು. ಬಟ್ ಕ್ಯಾನ್ ಐ ಬಾರೋ ದ ಕಾರ್, ನಮ್ಗೆ ಆಲ್ರೆಡಿ ಗೊತ್ತಿರುವಂತ ಕಾರ್ ಅದು, ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ನಾವು ದ ಕಾರ್ ಅಂತ ಬಳಸ್ತೀವಿ. ಸೊ ಕಾನ್ಸೆಪ್ಟ್ ಅನ್ನು ಸರಿಯಾಗಿ ಅರ್ಥ ಮಾಡ್ಕೋ ಸ್ಟೂಡೆಂಟ್ಸ್. ಓಕೆ, ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್. ಓಕೆ ಸ್ಟೂಡೆಂಟ್, ನೋಡಿ, ದ ವಿತ್ ಗ್ರೂಪ್ಸ್ ಅಂಡ್ ಸೂಪರ್ ಸ್ಟಾರ್ಸ್ ಅಂತ ಬರುತ್ತೆ ಇಲ್ಲಿ. ನೆಕ್ಸ್ಟ್ ರೂಲು, ಟಾಕಿಂಗ್ ಅಬೌಟ್ ಆಲ್ ಆಫ್ ಸಮಥಿಂಗ್, ವಿ ಯೂಸ್ ದ ಟು ಟಾಕ್ ಅಬೌಟ್ ಆಲ್ ಮೆಂಬರ್ಸ್ ಆಫ್ ಅ ಗ್ರೂಪ್. ಸೊ ಇಲ್ಲಿ ಇದನ್ನ ನಾವು ಯಾವ್ದ್ರ ಬಗ್ಗೆ ಅಂತಾರೆ? ಆಲ್ ಆಫ್ ಸಮಥಿಂಗ್ ಅಥವಾ ಟಾಕ್ ಅಬೌಟ್ ಆಲ್ ಮೆಂಬರ್ಸ್ ಆಫ್ ದ ಗ್ರೂಪ್ ಅಂದ್ರೆ ಎಲ್ಲರ ಬಗ್ಗೆ ಹೇಳ್ಬೇಕಾದ್ರೆ ನಾವು ಬಳಸ್ತಿರ್ತೀವಿ. ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ, ನಿಮ್ಗೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ. ದ ಲಾಯನ್ ಈಸ್ ವೈಲ್ಡ್ ಅನಿಮಲ್. ಸೊ ದ ಲಾಯನ್ ಈಸ್ ಅ ವೈಲ್ಡ್ ಅನಿಮಲ್. ಇಟ್ ಮೀನ್ಸ್ ವಾಟ್? ದಿಸ್ ಮೀನ್ಸ್ ಆಲ್ ಲಯನ್ಸ್ ಆರ್ ವೈಲ್ಡ್ ಅನಿಮಲ್ಸ್. ನೋಡಿ, ಯೂಸ್ ದ ಟು ಟಾಕ್ ಅಬೌಟ್ ಆಲ್ ಮೆಂಬರ್ಸ್ ಆಫ್ ಅ ಗ್ರೂಪ್. ದ ನಾವು ಯಾವಾಗ ಬಳಸ್ತೀವಿ ಅಂತಾರೆ? ಟು ಟಾಕ್ ಅಬೌಟ್ ಆಲ್ ಮೆಂಬರ್ಸ್ ಆಫ್ ದ ಗ್ರೂಪ್. ದ ಲಯನ್ ಈಸ್ ಅ ವೈಲ್ಡ್ ಅನಿಮಲ್. ಇಟ್ ಮೀನ್ಸ್ ವಾಟ್? ದಿಸ್ ಮೀನ್ಸ್ ಆಲ್ ಲಯನ್ಸ್ ಆರ್ ವೈಲ್ಡ್ ಅನಿಮಲ್ಸ್. ನೆಕ್ಸ್ಟ್ ನೋಡಿ, ದ ಪಿಯಾನೋ ಇಸ್ ಅ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಇದೆ. ದ ಪಿಯಾನೋ ಇಸ್ ಅ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಇಟ್ ಮೀನ್ಸ್ ವಾಟ್? ದಿಸ್ ಮೀನ್ಸ್ ಆಲ್ ಪಿಯಾನೋಸ್ ಆರ್ ದಿ ಇನ್ಸ್ಟ್ರೂಮೆಂಟ್ಸ್. ಹೌದಾ? ಎಲ್ಲ ಪಿಯಾನೋಸ್ ಕೂಡ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ದ ಸೂಪರ್ಲೇಟಿವ್ಸ್ ಅಂತ ಬರುತ್ತೆ. ವಿ ಯೂಸ್ ದ ವಿತ್ ಸೂಪರ್ಲೇಟಿವ್ಸ್. ದ ಬೆಸ್ಟ್, ದ ಬಿಗ್ಗೆಸ್ಟ್, ದ ಟಾಲೆಸ್ಟ್. ಶಿ ಈಸ್ ದ ಟಾಲೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ದಿಸ್ ಈಸ್ ದ ಬೆಸ್ಟ್ ಕೇಕ್ ಐ ಹ್ಯಾವ್ ಎವರ್ ಸೀನ್ ಈಟನ್ ಅಂತ ಆಗುತ್ತೆ. ಸಾರಿ, ಇಟ್ಸ್ ಈಟನ್. ಓಕೆ, ನೀವು ಇಲ್ಲಿ ಸೂಪರ್ಲೇಟಿವ್ಸ್ ಅಂತಾರೆ. ಐ ಹೋಪ್ ಯು ಅಂಡರ್ಸ್ಟುಡ್. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಬರುತ್ತೆ. ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಅಂಡ್ ಸೂಪರ್ಲೇಟಿವ್ ಅಂತ. ಗುಡ್, ಬೆಟರ್, ಬೆಸ್ಟ್, ಟಾಲ್, ಟಾಲರ್, ಟಾಲೆಸ್ಟ್. ಹೌದಾ? ಡಾರ್ಕ್, ಡಾರ್ಕರ್, ಡಾರ್ಕೆಸ್ಟ್. ಈ ತರ ಅಂದ್ರೆ ಯಾವ್ದು ಸೂಪರ್ಲೇಟಿವ್ ಡಿಗ್ರಿ ಬರುತ್ತೆ ಅಲ್ಲಿ ನಾವು ದ ಅಂತ ಬಳಸಲೇಬೇಕು. ಇಟ್ಸ್ ಅ ರೂಲ್ ಇನ್ ಇಂಗ್ಲಿಷ್. ಓಕೆ, ಶಿ ಈಸ್ ದ ಟಾಲೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ಶಿ ಇಸ್ ನಾಟ್ ಅ ಟಾಲ್, ಶಿ ಇಸ್ ನಾಟ್ ಅ ಟಾಲರ್, ಶಿ ಇಸ್ ದ ಟಾಲೆಸ್ಟ್. ನೋಡಿ, ಅಥವಾ ದಿಸ್ ಈಸ್ ದ ಬೆಸ್ಟ್ ಕೇಕ್. ದಿಸ್ ಇಸ್ ನಾಟ್ ಅ ಗುಡ್ ಆರ್ ಬೆಟರ್, ದಿಸ್ ಈಸ್ ದ ಬೆಸ್ಟ್ ಕೇಕ್. ಸೊ ದ ಎಲ್ಲಿ ಬಳಸ್ತಿದ್ರೆ? ಬಿಫೋರ್ ದಿ ಸೂಪರ್ಲೇಟಿವ್ ಡಿಗ್ರೀಸ್ ವರ್ಡ್ ಕಿಂತ ಮುಂಚೆ ನಾವು ದ ಅನ್ನೋ ಒಂದು ಆರ್ಟಿಕಲ್ ಅನ್ನ ಬಳಸ್ತೀವಿ.
ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ರೂಲ್. ಲೆಟ್ಸ್ ಪ್ರಾಕ್ಟೀಸ್. ಇಲ್ಲಿ ಕೆಲವೊಂದು ಪ್ರಾಕ್ಟೀಸ್ ನೋಡಿ ನಿಮಗೆ. ಸೊ ಇಲ್ಲಿ ಕೆಲವೊಂದು ಕ್ವಶನ್ಸ್ ಇದೆ. ಸೊ ಇದರ ಆನ್ಸರ್ ನೀವು ಎ ಆನ್ ಅಥವಾ ದ ಬಳಸಿ ನೀವು ಇಲ್ಲಿ ಫಿಲ್ ಮಾಡಬೇಕು. ಹಾಗಾದ್ರೆ ಐ ಸಾವ್ ಡ್ಯಾಶ್ ಕ್ಯಾಟ್ ಇನ್ ದ ಗಾರ್ಡನ್. ಓಕೆ, ಆಕ್ಚುಲಿ ಗಾರ್ಡನ್ ಅಂತ ಬರ್ತಿದ್ದು ಸ್ವಲ್ಪ ನಿಮಗೆ ಹೈಡ್ ಆಗಿದೆ. ಐ ಸಾವ್ ಡ್ಯಾಶ್ ಕ್ಯಾಟ್ ಇನ್ ದ ಗಾರ್ಡನ್. ನೆಕ್ಸ್ಟ್ ಡ್ಯಾಶ್ ಕ್ಯಾಟ್ ವಾಸ್ ಬ್ಲ್ಯಾಕ್. ಶಿ ವಾಂಟ್ಸ್ ಡ್ಯಾಶ್ ಆಪಲ್. ಡ್ಯಾಶ್ ಸನ್ ಈಸ್ ಶೈನಿಂಗ್ ಟುಡೇ. ಈಸ್ ಡ್ಯಾಶ್ ಆನೆಸ್ಟ್ ಬಾಯ್. ಸೊ ಇಲ್ಲಿ ಕೇವಲ ಯೂಸ್ ಆಫ್ ದ ಅಷ್ಟೇ ಅಲ್ಲ, ಇಲ್ಲಿ ನೀವು ಎ ಆ್ಯಂಡ್ ದ ಈ ಮೂರು ಆರ್ಟಿಕಲ್ ಅನ್ನ ಎಲ್ಲೆಲ್ಲಿ ಬಳಸಬಹುದನ್ನ ನೀವು ಥಿಂಕ್ ಮಾಡಿ ಸರಿಯಾದ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮುಖಾಂತರ ಹೇಳಿ. ಇಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಟೋಟಲ್ 5 ನಿಮಗೆ ಇಲ್ಲಿ ಎಕ್ಸಾಂಪಲ್ಸ್ ಇದೆ. ಸೊ 5 ಎಕ್ಸಾಂಪಲ್ಸ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಪ್ರಾಪರ್ ಆಗಿರೋ ಆರ್ಟಿಕಲ್ ಅನ್ನ ಫಿಲ್ ಮಾಡಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಹೇಳ್ಬೋದು ಸ್ಟೂಡೆಂಟ್ಸ್. ಓಕೆ, ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್. ಯು ಹ್ಯಾವ್ ಗಾಟ್ ಇಟ್. ಐ ಹೋಪ್ ಯು ಗಾಟ್ ಇಟ್ ಅಂತ ಅನ್ಕೋತೀನಿ. ನೋಡಿ, ಮೊದಲನೇದು ರಿಮೆಂಬರ್ ದ ಈಸ್ ಫಾರ್ ಅ ಸ್ಪೆಸಿಫಿಕ್ ಥಿಂಗ್ಸ್ ವಿ ಆಲ್ರೆಡಿ ನೋ ಅಬೌಟ್. ದ ನಾವೆಲ್ಲಿ ಬಳಸ್ತೀವಿ? ಓನ್ಲಿ ಫಾರ್ ದ ಸ್ಪೆಸಿಫಿಕ್ ಥಿಂಗ್ಸ್ ಬಳಸ್ತೀವಿ, ಆಲ್ರೆಡಿ ನೋ ಅಬೌಟ್ ಇಟ್. ಜಸ್ಟ್ ನಾನು ನಿಮ್ಗೆ ರಿಕ್ಯಾಪ್ ಮಾಡ್ತೀನಿ. ನೆಕ್ಸ್ಟ್ ಪ್ರಾಕ್ಟೀಸ್. ಕೀಪ್ ಪ್ರಾಕ್ಟೀಸಿಂಗ್ ಅಂಡ್ ಯು ವಿಲ್ ಬಿ ಅನ್ ಆರ್ಟಿಕಲ್ ಎಕ್ಸ್ಪರ್ಟ್ ಇನ್ ನೋ ಟೈಮ್. ಸೊ ನೀವು ಆರ್ಟಿಕಲ್ಸ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಈಸಿಯಾಗಿ ಅರ್ಥ ಆಗುತ್ತೆ. ದೆನ್ ಯು ಬಿಕಮ್ ದ ಆರ್ಟಿಕಲ್ ಎಕ್ಸ್ಪರ್ಟ್ ಆಗಬಹುದು. ನೆಕ್ಸ್ಟ್ ಸೆಲೆಬ್ರೇಟ್. You have learned something amazing today. Give yourself a high five. So I hope you understood friends. So ಇವತ್ತು ಈ ವಿಡಿಯೋ ನೋಡಿ ನೀವು ಸಮಥಿಂಗ್ ಏನಾದರೂ ಕಲ್ತಿದ್ದೀರಾ ಅಂತಾರೆ. You have to give yourself a high five. Okay, dear friends, I hope you understood. ನಿಮಗೆ ವಿಡಿಯೋ ಲೈಕ್ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಜೊತೆಗೆ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ UV Talk ಯೂಟ್ಯೂಬ್ ಚಾನಲ್, ಬಿಕಾಸ್ ಇನ್ ಫ್ಯೂಚರ್ ಕೂಡ ಸಾಕಷ್ಟು ಈ ತರ ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಎಲ್ಲ ಕೂಡ ನೋಡಬಹುದು ನನ್ನ ಚಾನಲ್ ಅಲ್ಲಿ ನೀವು. ಜೊತೆಗೆ ಇದಾದ್ಮೇಲೆ ಮತ್ತೊಂದು ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಮುಂದೆ ಇಂಗ್ಲಿಷ್ ಗ್ರಾಮರ್ ಆಲ್ರೆಡಿ ಸಾಕಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಮೋರ್ ದನ್ 350 ವಿಡಿಯೋಸ್ ಆರ್ ದೇರ್ ಇನ್ ಮೈ UV Talk ಯೂಟ್ಯೂಬ್ ಚಾನಲ್. ನೀವು ಇಂಗ್ಲಿಷ್ ಗ್ರಾಮರ್ ಸಂಬಂಧಪಟ್ಟಂತೆ ವಿಡಿಯೋಸ್ ಇದೆ, ಸ್ಪೋಕನ್ ಇಂಗ್ಲಿಷ್ ವಿಡಿಯೋಸ್ ಇದೆ, ಜೊತೆಗೆ ಸೋಷಿಯಲ್ ಸೈನ್ಸ್ ಇಂಗ್ಲಿಷ್ ವಿಡಿಯೋಸ್ ಕೂಡ ಇದೆ. ಸೊ ಅವೆಲ್ಲ ಕೂಡ ವಿಡಿಯೋ ನೋಡಬಹುದು ನನ್ನ ಚಾನಲ್ ಅಲ್ಲಿ. ಬಟ್ ಇನ್ನು ಮುಂದೆ ಬರುವಂತ ವಿಡಿಯೋಗಳು ಸಮಥಿಂಗ್ ಸ್ಪೆಷಲ್ ಆಗಿರುವಂತದ್ದು, ಒಂದು ಯೂನಿಕ್ ಕಂಟೆಂಟ್ ಅನ್ನ ನಾನು ಹೇಳ್ತಾ ಇದ್ದೀನಿ. ಅವೆಲ್ಲ ಕೂಡ ವಿಡಿಯೋ ನೋಡಬಹುದು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.